ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಶನಿವಾರ ದಿವಸ ನಾವು ಸಂಜೆ ಹೊತ್ತು ಸ್ವಲ್ಪ ಫ್ರೀ ಆಗಿದ್ವಿ. ಸೊ ಮಗಳು ಎಲ್ಲಾದ್ರೂ ಹೋಗ್ಬರೋಣ ಅಂತ ಹೇಳಕ್ ಶುರು ಮಾಡಿದ್ಲು. ಸರಿ ಆಯ್ತು, ರ್ಯಾಂಡಮ್ ಆಗಿ ಒಂದು ರೌಂಡ್ ಹಾಕೊಂಡ್ ಬರೋಣ ಅಂತ ಹೊರಟಿದೀವಿ. ಸೊ ಎಲ್ಲಿ ಹೋಗ್ಬೇಕು ಅಂತ ಏನು ಪ್ಲಾನ್ ಮಾಡಿ ಹೋಗಿದ್ದಲ್ಲ, ಸುಮ್ನೆ ಹೀಗೆ ಒಂದು ರೌಂಡ್ ಬರೋಣ ಅಂತ ಹೋಗಿದ್ದು. ಅಲ್ಲಿ ನಮ್ಗೆ ಆನ್ ದ ವೇ ಯಡಿಯೂರ್ ಲೇಕ್ ಪಾರ್ಕ್ ಕಾಣಿಸ್ತು. ಸೊ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಈ ಲೇಕ್ ಇಲ್ಲಿ, ಮತ್ತೆ ಚೆನ್ನಾಗಿದೆ ಪಾರ್ಕ್ ಅಷ್ಟೇ. ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಬರಬಹುದು. ಈ ಯಡಿಯೂರ್ ಲೇಕ್ ಅಲ್ಲಿ ಬೋಟಿಂಗು ಅದನ್ನೆಲ್ಲ ಮಾಡಿಸ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ಅದಕ್ಕೂ ಕೂಡ ಹೋಗ್ಬಹುದು. ಬಟ್ ನಾವು ಹೋಗೋ ತನಕ ಸುಮಾರು ಲೇಟ್ ಆಗ್ಬಿಟ್ಟಿತ್ತು. ನಾವಲ್ಲಿ ತಲುಪೋ ತನಕನೇ 6:15 6:20 ಹಂಗ ಆಗ್ಬಿಟ್ಟಿತ್ತು. ಸೊ 6:15 ಅಂದ್ರೆ ಎಲ್ಲ ಬೋಟಿಂಗ್ ಎಲ್ಲ ವ್ಯವಸ್ಥೆ ಎಲ್ಲ ಕ್ಲೋಸ್ ಮಾಡ್ತಾರೆ. ಸೊ ಅಷ್ಟರೊಳಗೆ ನಾವು ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ಸ್ ಎಲ್ಲ ತಗೊಳ್ಬೇಕು. ಹಾಗೆ ಇಲ್ಲಿ ನೋಡಿ, ಬರ್ಡ್ಸ್ ಆಫ್ ಯಡಿಯೂರ್ ಲೇಕ್ ಅಂತ ಒಂದು ದೊಡ್ಡ ಬೋರ್ಡೇ ಇದೆ. ಸೊ ಇಲ್ಲಿ ಇಷ್ಟು ಜಾತಿಯ ಪಕ್ಷಿಗಳು ಇಲ್ಲಿ ಇರತ್ತೆ ಅಂತ ನೋಡೋದಕ್ಕೆ ತುಂಬಾ ಸಂತೋಷ ಆಗ್ತದೆ. ಎಷ್ಟೋ ಹಕ್ಕಿಗಳು ಇದುವರೆಗೂ ನಾನಂತೂ ಬರೀ ಫೋಟೋಸ್ ಅಲ್ಲಿ ನೋಡಿರೋದೇ ಹೆಚ್ಚು, ನಮ್ಗೆ ನಿಜವಾಗಿ ನೋಡೋಕೆ ಕಾಣೋದು ತುಂಬಾನೇ ಅಪರೂಪ. ಸೊ ಇಷ್ಟೊಂದು ಹಕ್ಕಿಗಳಿದೆ ಅನ್ನೋದೇ ಖುಷಿ ವಿಚಾರ. ಅದಾದ ನಂತರ ಇಲ್ಲಿ ಒಂದು ವ್ಯೂ ಪಾಯಿಂಟ್ ತರ ಕೂಡ ಇದೆ. ಸೊ ಇಲ್ಲಿಂದ ಕೆಳಗೆ ಇಳಿದು ನಾವು ಆ ದೋಣಿಯನ್ನ ಹತ್ತಿ ಹೋಗ್ಬೇಕಾಗತ್ತೆ. ಅಂದ್ರೆ ಟಿಕೆಟ್ ತಗೊಂಡು ನೀವು ಬೋಟಿಂಗ್ ಮಾಡ್ತೀರಾ ಅಂತ ಆದ್ರೆ. ನನ್ಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು. ಏನು ಅಂದ್ರೆ ಒಂದು ಪಾರ್ಕ್ ಜೊತೆಗೆ ಒಂದು ಲೇಕ್ ಎರಡು ಒಟ್ಟಿಗಿರೋದ್ರಿಂದ ತುಂಬಾನೇ ಒಂದು ಏನು ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ. ನೀವು ಬೋಟಿಂಗ್ ಹೋದ್ರಂತೂ ಇನ್ನೊಂದು ಹೊಸ ಅನುಭವನೇ ಇರ್ಬೋದು. ನಾನು ನೆಕ್ಸ್ಟ್ ಟೈಮ್ ಖಂಡಿತ ಅಲ್ಲಿ ಪಾರ್ಕಿಗೆ ಹೋದಾಗ ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ಯಾಕಂದ್ರೆ ಇಲ್ಲಿ ಈ ತರ ಬೋಟಿಂಗ್ ಮಾಡೋದು ಎಷ್ಟು ಸೇಫ್ ಅಂತ ನನ್ಗಷ್ಟು ಐಡಿಯಾ ಬರ್ಲಿಲ್ಲ. ಯಾಕಂದ್ರೆ ಅಲ್ಲಿ ನೀರು ಕೂಡ ಸಾಕಷ್ಟು ಆಳ ಇದೆ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ನಾನು ಯಾವತ್ತಾರು ರಿಸರ್ಚ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಬೋಟಿಂಗ್ ಅಂತ ಹೋದಾಗ ಅವತ್ತು ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಮತ್ತೆ ವ್ಲಾಗ್ ಅಲ್ಲಿ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿ, ಎಷ್ಟು ಪುಟಾಣಿ ಒಂದು ಆಮೆ ಮತ್ತೆ 2 ಮೀನುಗಳಿದೆ. ಅಲ್ಲಲ್ಲಿ ಒಂದೊಂದು ಈ ತರ ಪ್ರತಿಕೃತಿಯನ್ನ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ದೂರದಿಂದ ನೋಡಿದ್ರೆ ಯಾರು ಮನುಷ್ಯರ ಕಂಡಂಗ ಆಗತ್ತೆ, ಬಟ್ ಹತ್ರದಿಂದ ನೋಡಿದಾಗ್ಲೇ ಗೊತ್ತಾಗೋದು ಅದೊಂದು ಪ್ರತಿಕೃತಿ ಅಷ್ಟೇ ಅಂತ ಹೇಳಿ. ಅಲ್ಲಲ್ಲಿ ಒಂದೊಂದು ಈ ತರ ಬಾತುಕೋಳಿಗಳು ಸಹ ಆರಾಮಾಗಿ ವಿಹರಿಸ್ತಾ ಇದ್ರು. ನೋಡೋದಕ್ಕೆ ತುಂಬಾನೇ ಸಂತೋಷವಾಗಿತ್ತು. ಸೊ ವೀಕೆಂಡ್ಸ್ ಹೋದ್ರೆ ಸ್ವಲ್ಪ ಪೀಕ್ ಡೇಸ್ ಅಂತ ಅಲ್ಲಿ ಸ್ವಲ್ಪ ರಶ್ ಇರೋ ಸಾಧ್ಯತೆ ಇರುತ್ತೆ. ಬಟ್ ವೀಕ್ ಡೇಸ್ ಅಲ್ಲಿ ಯಾವತ್ತಾದ್ರೂ ನಿಮ್ಗೆ ಸಾಧ್ಯ ಆಗಿ ಹೋದ್ರೆ ಅವಾಗ ಸ್ವಲ್ಪ ರಶ್ ಕಡಿಮೆ ಇರುತ್ತೆ. ಮತ್ತೆ ನೀವು ಆರಾಮಾಗಿ ಸ್ವಲ್ಪ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ಆದ್ರೆ ನನ್ಗಿಲ್ಲಿ ಒಂದ್ ಅನ್ಸಿದ್ದು ಏನಂದ್ರೆ, ಬೋಟಿಂಗಿಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದು ಎಷ್ಟು ಸೇಫ್ ಅಂತ ಗೊತ್ತಿಲ್ಲ. ನೋಡೋಣ, ಅದನ್ನ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಿಮ್ಗೆ. ಇವಾಗ ನಾವು ಪ್ಲೇ ಏರಿಯಾಗೆ ಹೋಗ್ತಾ ಇದೀವಿ. ಇವತ್ತು ನಾವು ಯಡಿಯೂರ್ ಲೇಕ್ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ಪಾರ್ಕು. ಹಾಗೆ ಒಂದು ಯಡಿಯೂರ್ ಲೇಕ್ ದೊಡ್ಡ ಲೇಕ್ ಇದೆ. ಬೋಟಿಂಗ್ ಕೂಡ ಇಲ್ಲಿ ಅವಕಾಶ ಇದೆ. ಬಟ್ ಬೋಟಿಂಗಿಗೆ ನಾವು ಟಿಕೆಟ್ ತಗೊಳ್ಳೋಷ್ಟರಲ್ಲಿ ಟೈಮ್ ಆಗೋಯ್ತು, 6:15 ಲಾಸ್ಟ್ ಅಂತೆ. ಸೊ ಈಗ ನಾವು ಹಾಗೆ ಪಾರ್ಕ್ ಅನ್ನು ಸುತ್ತಾಡ್ಕೊಂಡು ಮಕ್ಕಳಿಗೆ ಆಡಿಸ್ತಾ ಇದ್ದೀವಿ. ಇಲ್ಲಿ ನೋಡಿ. ಸೊ ಇಲ್ಲಿ ಮಕ್ಕಳ ಪ್ಲೇ ಏರಿಯಾದಲ್ಲಿ ಇದ್ದೀವಿ. ಸೊ ಪ್ಲೇ ಏರಿಯಾದಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಟ ಆಡ್ಸ್ಕೊಂಡು ನಂತರ ಮನೆಗೆ ಹೋಗ್ಬೇಕು. ಸೊ ನೋಡ್ಬೇಕು, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದ್ರೆ ಬೋಟಿಂಗ್ ಮಾಡಕ್ ಸಾಧ್ಯ ಆದ್ರೆ ಬೋಟಿಂಗ್ ಎಲ್ಲ ಮಾಡಬೇಕು. ಬಟ್ ಆ ಬೋಟಿಂಗ್ ಇಟ್ ಯುವರ್ ಓನ್ ರಿಸ್ಕ್ ಅಂತಾನು ಹೇಳ್ತಾರೆ. ಸೊ ಟಿಕೆಟ್ ಪ್ರೈಸ್ ಕೇಳಕ್ ಹೋಗಿಲ್ಲ, ಬಿಕಾಸ್ ನಾವು ಬರೋ ತನಕ ಟೈಮ್ ಆಫ್ ಆಗಿತ್ತಲ್ಲ. ಸೊ ಹಾಗೆ ತುಂಬಾ ಸಂಚೆ ಆಗ್ತದೆ. ಟೈಮು 6:30 ಆಯ್ತು ಸಮಯ. ಸೊ ಈಗ ನಾವು ಹೊರಡ್ತೀವಿ. ಆಟ ಆಡ್ಸ್ಕೊಂಡು ಇನ್ನೂ ಆಡಕ್ಕನೆ ಸಮು. ನೋಡಿ, ನನ್ನ ಮಗಳಿಗೆ ಎಷ್ಟು ಆಡಿದ್ರು ಸಾಲ್ತಾನೆ ಇಲ್ಲ. ಒಂದಾದ ಕಡೆ ಒಂದು ಆಟಿಕೆನ ನೋಡ್ಕೊಳ್ತಾ ಆಡ್ತಾನೇ ಇದ್ದಾಳೆ. ಸೊ ಅವಳನ್ನ ಈಗ ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಹೋಗೋದೇ ಒಂದು ಚಾಲೆಂಜ್ ಇದೆ. ನೋಡೋಣ, ನಾನು ಹೋಗ್ತೀನಿ ಇವಾಗಲ್ಲೇ.
ಢೋಕ್ಲಾ ಮಾಡೋದಕ್ಕೆ ನಾನಿಲ್ಲಿ 3 ಟೇಬಲ್ ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದೀನಿ. ಸೊ ನಾನಿಲ್ಲಿ ಢೋಕ್ಲಾ ಹಿಟ್ಟನ್ನ ಬೆಳಗ್ಗೆನೆ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಸಂಜೆಗೆ ನಾನು ಢೋಕ್ಲಾ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡೆ. ನಂತರ ಒಂದು 1/4 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನ ಹಾಕೊಂಡಿದೀನಿ. ಶುಂಠಿ ಒಂದು ಸಣ್ಣ ತುಂಡಾಗುವಷ್ಟು ತುರಿದು ಹಾಕೊಂಡಿದೀನಿ. ಒಂದು 2ರಿಂದ 3 ಹಸಿರು ಮೆಣಸಿನಕಾಯಿಯನ್ನ ನಾನು ಮಿಕ್ಸರ್ ನಲ್ಲಿ ಒಂದ್ಸಲ ತರ್ತರಿಯಾಗಿ ರುಬ್ಕೊಂಡು ನಂತರ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇವೆಲ್ಲವನ್ನು ನಾನು ನೀರಿನಲ್ಲಿ ಕಲಸಿ ಇಟ್ಕೊಳ್ತಾ ಇದ್ದೀನಿ. ನೀರ್ ಅಲ್ಲದೆ ಇದ್ರೆ ನೀವು ಹುಳಿ ಮಜ್ಜಿಗೆ ಇದ್ರೂ ಕೂಡ ಹಾಕೊಳ್ಬಹುದು, ತುಂಬಾನೇ ಯೂಸ್ ಆಗತ್ತೆ. ಹಾಗೆ 1 ಚಿಟಿಕೆ ಆಗುವಷ್ಟು ಅಡಿಗೆ ಸೋಡಾ ಹಾಕೊಳ್ಬೇಕು. ಸೊ ಇದಿಷ್ಟನ್ನ ಹಾಕಿ ನಾನು ಇದನ್ನ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ಸಮಯ 8:35 ಆಯ್ತು. ಸೊ ಈಗ ಫಟಾಫಟ್ ಆಗಿ ನಾನು ಡಿನ್ನರ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗಿದೆ. ಇವತ್ತು ಬೆಳಗ್ಗೆ ಪಲಾವ್ ಮಾಡಿದ್ದೆ. ಸೊ ಪಲಾವ್ ಅಂದ್ರೆ ಬೆಳಗ್ಗೆ ತಿಂಡಿಗೂ ಆಯ್ತು, ಮಧ್ಯಾಹ್ನ ಲಂಚ್ಗೂ ಅದೇ ಆಯ್ತು. ಸೊ ಇವಾಗ ರಾತ್ರಿಗೆ ಏನಾದ್ರು ಹೊಸದಾಗಿ ಮಾಡೋದಿತ್ತು. ಸೊ ಮತ್ತೆ ರೈಸ್ ಐಟಮ್ ಬೇಡ ಅಂತ ಹೇಳಿ ಢೋಕ್ಲಾ ಮಾಡೋಣ ಅಂತ ಯೋಚನೆ ಬಂತು. ಸೊ ಢೋಕ್ಲಾ ಮಾಡೋದಕ್ಕೆ ನಾನು ಪ್ರಿಪರೇಷನ್ ಮಾಡ್ಕೊಂಡಿದೀನಿ. ಯೂಶಲಿ ನಾನು ಇನ್ಸ್ಟಂಟ್ ಢೋಕ್ಲಾ ಮಾಡ್ತೀನಿ, ಅಂದ್ರೆ ಏನೋ ಇರುತ್ತೆ ಯೂಶಲಿ ಇದ್ರೆ ಅದನ್ನ ಹಾಕ್ಬಿಟ್ಟು ಇನ್ಸ್ಟೆಂಟ್ ಆಗಿ ನಾವು ಢೋಕ್ಲಾ ಮಾಡ್ಕೊಳ್ಬಹುದು. ಆದ್ರೆ ಇವತ್ತು ನನ್ನ ಹತ್ರ ಏನೂ ಇರ್ಲಿಲ್ಲ. ಸೊ ಈ ಮೆಥಡ್ ಅನ್ನ ಟ್ರೈ ಮಾಡೋಣ ಅಂತ ನೋಡ್ದೆ. ಏನು ಅಂದ್ರೆ ನಾನು ಬೆಳಗ್ಗೆನೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ, ಅದನ್ನ ರೆಕಾರ್ಡ್ ಮಾಡಿದೀನಿ. ನೀವು ನೋಡ್ತೀರಾ ನೆಕ್ಸ್ಟ್ ಅದನ್ನ. ಸೊ ಬೆಳಗ್ಗೆನೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದೀನಿ. ಇವಾಗ ಜಸ್ಟ್ ಅದನ್ನ ಒಂದು ಪಾತ್ರೆಗೆ ಪೋರ್ ಮಾಡಿ ಅದನ್ನ ಬೇಯಿಸ್ಕೊಳ್ಬೇಕು ಅಷ್ಟೇನೆ. ಸೊ ನಾನಿವತ್ತು ಓವೆನ್ ಅಲ್ಲಿ ಮಾಡ್ತಾ ಇದ್ದೀನಿ. ಓವೆನ್ ಅಲ್ಲಿ ಕೇವಲ 3ರಿಂದ 4 ನಿಮಿಷದಲ್ಲಿ ರೆಡಿನೇ ಆಗ್ಬಿಡತ್ತೆ. ಸೊ ಢೋಕ್ಲಾ ರೆಡಿ ಆಗತ್ತೆ. ನೆಕ್ಸ್ಟ್ ಅದು ಒಗ್ಗರಣೆ ಮತ್ತೆ ಆ ಸಕ್ಕರೆ ನೀರು ಎಲ್ಲ ಹಾಕ್ಬೇಕಲ್ಲ, ಅದು ಇನ್ನೊಂದು ಸ್ವಲ್ಪ 5 ನಿಮಿಷದಲ್ಲಿ ಆಗ್ಬಿಡತ್ತೆ. ಸೊ ಓವರ್ ಆಲ್ ಒಂದು 20 ನಿಮಿಷದಲ್ಲಿ ನೀವು ಡಿನ್ನರ್ ಅನ್ನ ರೆಡಿ ಮಾಡ್ಬೋದು. ಎಲ್ರು ಇದನ್ನ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಆಗಿ ತಿಂತಾರೆ, ಬಟ್ ನಾನು ಇವತ್ತು ಡಿನ್ನರ್ಗೋಸ್ಕರ ಮಾಡಿದೀನಿ. ಸೊ ಇದ್ರ ಜೊತೆ ಪುದೀನಾ ಚಟ್ನಿ ಇದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಬನ್ನಿ ಇದು ಹೇಗಾಗಿದೆ. ಬೆಳಗ್ಗೆನೆ ಹಿಟ್ಟು ಮಾಡಿ ಇಟ್ಟಿದ್ದೆ. ಸ್ವಲ್ಪ ಹುಳಿ ಬಂದ್ರೆ ಚೆನ್ನಾಗಿ ಫ್ಲಫಿ ಆಗಿ ಬರುತ್ತೆ ಢೋಕ್ಲಾ. ಸೊ ಇವಾಗ ಹುಳಿ ಬಂದಿದೆಯಾ ಏನು ಅಂತ ಚೆಕ್ ಮಾಡೋಣ. ಹಾಗೆ ನಾನು ನಿಮ್ಗೂ ಕೂಡ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಢೋಕ್ಲಾ ಹಿಟ್ಟು ಈ ತರ ರೆಡಿ ಆಗಿದೆ. ಸ್ವಲ್ಪ ಹುಳಿ ಬಂದಿದೆ, ನೋಡಿ ಕಾಣಿಸ್ತಾ ಇದೆ. ಈಗ ನಾನೇನ್ ಮಾಡ್ತೀನಿ, ನಾನು ಓವೆನ್ ನಲ್ಲಿ ಮಾಡ್ತಿರೋದ್ರಿಂದ ಒಂದು ಮೈಕ್ರೋವೇವ್ ಸೇಫ್ ಬೌಲ್ ಅನ್ನ ತಗೊಂಡಿದೀನಿ. ಸೊ ಅಪರೂಪಕ್ಕೊಮ್ಮೆ ನಾನು ಈ ತರ ಪ್ಲಾಸ್ಟಿಕ್ ಅನ್ನ ಬಳಸ್ತೀನಿ. ರೆಗ್ಯುಲರ್ ಯೂಸ್ ಏನ್ ಅಲ್ವಲ್ಲ, ಏನು ತೊಂದರೆ ಇಲ್ಲ. ನಂತರ ನಾನು ಅದಕ್ಕೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡು ಎಲ್ಲಾ ಕಡೆನೂ ಸವರ್ಕೊಂಡೆ. ನಂತರ ಮಾಡಿಟ್ಕೊಂಡಿರುವ ಹಿಟ್ಟನ್ನ ಹಾಕ್ಬಿಟ್ಟು ನಾನು ಇದನ್ನ ಮೈಕ್ರೋವೇವ್ ಮೋಡ್ ನಲ್ಲಿ 3 ನಿಮಿಷ ಇಡ್ತಾ ಇದ್ದೀನಿ. ಆದ್ರೆ 3 ನಿಮಿಷಕ್ಕೆ ಅದು ಪ್ರಾಪರ್ ಆಗಿ ಬೆಂದಂಗ ಅನ್ಸ್ಲಿಲ್ಲ. ಆಮೇಲೆ ಮತ್ತೆ 2 ನಿಮಿಷ ಆಡ್ ಮಾಡಿದೆ. ಸೊ ಟೋಟಲ್ ನಾನು 5 ನಿಮಿಷ ಇದನ್ನ ಓವೆನ್ ಅಲ್ಲಿ ಇಟ್ಕೊಂಡಿದೀನಿ. ಇದಾದ ನಂತರ ಒಂದು ಪ್ಯಾನ್ಗೆ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದೀನಿ. ನಂತರ ಸಾಸಿವೆ ಜೀರಿಗೆ ಚಿಟ್ಪಿಟ ಅಂದ ನಂತರ ಒಂದು 5ರಿಂದ 6 ಹಸಿರು ಮೆಣಸನ್ನ ಸೇರಿಸ್ಕೊಂಡಿದೀನಿ. ಕೆಳಗಡೆ ಚೂರು ಕಟ್ ಮಾಡ್ಕೊಂಡಿದೀನಿ. ಇಲ್ದಿದ್ರೆ ಹಸಿರು ಮೆಣಸು ತಕ್ಷಣ ಬಿಸಿ ಎಣ್ಣೆಗೆ ಹಾಕೋ ತನಕ ಸಿಡಿದು ಬಿಡತ್ತೆ, ಅದಕ್ಕೋಸ್ಕರ. ನಾನು ನಂತರ 2 ಚಮಚ ಆಗುವಷ್ಟು ಸಕ್ಕರೆ, ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು, ಇವಿಷ್ಟನ್ನ ಹಾಕಿ ನೀರನ್ನ ಹಾಕೊಂಡಿದೀನಿ. ನೀರ್ ಕುದಿಯಕ್ ಸ್ಟಾರ್ಟ್ ಆದ ನಂತರ ಒಂದು ಅರ್ಧ ಕಡಿ ಆಗುವಷ್ಟು ಲಿಂಬೆ ಹಣ್ಣಿನ ರಸವನ್ನ ಸೇರಿಸ್ಕೊಂಡಿದೀನಿ. ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಇವಾಗ ರೆಡಿ ಆಯ್ತು. ಈಗ ನಮ್ಮ ಢೋಕ್ಲಾ ಹೇಗೆ ರೆಡಿ ಆಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿರೋದಕ್ಕೆ ಏನ್ ಸಾಕ್ಷಿ ಅಂದ್ರೆ, ಇದನ್ನ ನಾನು ಫ್ಲಿಪ್ ಮಾಡಿದ್ರೆ ನೋಡಿ, ಈ ತರ ಉಲ್ಟಾ ಮಾಡಿದಾಗ ಢೋಕ್ಲಾ ಎಷ್ಟು ಚೆನ್ನಾಗಿ ಒಂದು ಕೇಕಿನ ರೀತಿಯಾಗಿ ಬಂತು. ಸೊ ನಮ್ಮ ಢೋಕ್ಲಾ ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ಈನೋ ಹಾಕಿದ್ರೆ ಇನ್ನೊಂದ್ ಸ್ವಲ್ಪ ಇನ್ನೂ ಚೆನ್ನಾಗಿ ಫ್ಲಫಿ ಆಗಿ ಬರುತ್ತೆ. ಸೊ ಈನೋ ಇದ್ರೆ ಖಂಡಿತ ನೀವು ಸೇರಿಸ್ಕೊಳ್ಳಿ. ಇದಾದ ನಂತರ ನಾನು ಒಗ್ಗರಣೆ ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಈ ತರ ನೀಟಾಗಿ ಎಲ್ಲಾ ಕಡೆನೂ ಈ ತರ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು ಒಂದು 10 ನಿಮಿಷದ ನಂತರ ಢೋಕ್ಲಾವನ್ನ ಕಟ್ ಮಾಡ್ಕೊಂಡು ಪುದೀನಾ ಚಟ್ನಿ ಜೊತೆ ಸವಿಬಹುದು. ಸೊ ಆ ಖಾರದ ಮೆಣಸು ಜೊತೆಗಿದ್ರೆ ಒಂದೊಂದ್ಸಲ ಕಚ್ಕೊಂಡು ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ. ನೀವು ಮಾಡಿ ನೋಡಿ, ಹೇಳಿ ನನಗೆ ಹೇಗಾಯ್ತು ಅಂತ ಹೇಳಿ.
ಸೊ ಈಗ ಟೇಸ್ಟಿ ಆದ ಧೋಕ್ಲಾ ತಿನ್ನೋದಕ್ಕೆ ರೆಡಿ ಇದೆ. ಹಾಗೆ ಇಲ್ಲಿ ಮೆಣಸು ಕೂಡ ಇದೆ. ಸೊ ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ, ಏನು ಡ್ರಾಬ್ಯಾಕ್ ಏನು ಕಾಣಿಸ್ತಾ ಇಲ್ಲ. ನಾನು ಓವೆನ್ ಅಲ್ಲಿ ಮಾಡಿದ್ದು, ಮೇ ಬಿ ಗ್ಯಾಸ್ ಸ್ಟವ್ ಮೇಲೆ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಫ್ಲಫಿ ಆಗ್ಬಹುದು ಅಂತ ಅನಿಸ್ತಿದೆ. ಸೊ ಓವರ್ ಆಲ್ ಇಟ್ಸ್ ಗುಡ್. ಸೊ ಇವಾಗ ಇದನ್ನ ಕೂತ್ಕೊಂಡು ತಿನ್ಬೇಕಷ್ಟೇ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು? ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.